ಎಲ್ರಿಗೂ ನಮಸ್ಕಾರ. ಈ ವರ್ಷದ ಒಂದು ನವೋದಯ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ನೀವು ಈ ವರ್ಷ 5ನೇ ತರಗತಿಯಲ್ಲಿ ಓದುತ್ತಿರುವಂತ ಮಕ್ಕಳು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅದರ ಒಂದು ಕಂಪ್ಲೀಟ್ ಪ್ರೊಸೆಸ್ ಅನ್ನ ನಾನು ನಿಮಗೆ ಹೇಳ್ತೇನೆ. ಯಾವ ತರ ಅಪ್ಲಿಕೇಶನ್ ಹಾಕಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅದಕ್ಕೆ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಈ ವಿಡಿಯೋದಲ್ಲಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ, SSB. ಇದು ನನ್ನ ಯೂಟ್ಯೂಬ್ ಚಾನಲ್ SSB ನವೋದಯ ಕ್ಲಾಸಸ್ ಅಂತ. ಸೊ ಇದಕ್ಕೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂತ ಎಲ್ಲ ವಿಡಿಯೋಗಳು, ಮಾಹಿತಿಗಳಾಗಿರ್ಬೋದು, ರಿಸಲ್ಟ್ಗಳ ಒಂದು ವಿಡಿಯೋಗಳಾಗಿರ್ಬೋದು, ಅಭ್ಯಾಸಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳಾಗಿರ್ಬೋದು, ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಆ ವಿಡಿಯೋನ ನೋಡಿ ಎಲ್ಲ ಮಾಹಿತಿಯನ್ನ ಅಪ್ಡೇಟೆಡ್ ಆಗಿ ಇರ್ಬೋದು. ಸೊ ಇವಾಗ ನಾನು ಅಪ್ಲಿಕೇಶನ್ ಪ್ರೊಸೆಸ್ ಅನ್ನ ತೋರಿಸ್ತೀನಿ. ಇಲ್ಲಿ ಒಂದು ಲಿಂಕ್ ಇದೆ. ಈ ಒಂದು ವೆಬ್ಸೈಟ್ಗೆ ಬಂದ್ರೆ ಈ ಲಿಂಕ್ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ here to submit online application for class 6th ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2024. ಈಗ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಎಕ್ಸಾಮ್ ಯಾವಾಗಿರುತ್ತೆ ಅಂತಂದ್ರೆ ಜನವರಿ 20, 2024. ಇಲ್ಲಿ ಕ್ಲಿಕ್ here for class 6th registration ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಅಪ್ಲಿಕೇಶನ್ ಬರುತ್ತೆ ನಿಮಗೆ. ಇಲ್ಲಿ ಲಾಸ್ಟ್ ಡೇಟ್ ಟು ಅಪ್ಲೈ ಅಂತಿದೆ, 10ನೇ ತಾರೀಕು ಆಗಸ್ಟ್ ಎಂಡ್. ಇದರಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ ಕ್ಯಾಂಡಿಡೇಟ್ ಹ್ಯಾಸ್ ಆಲ್ರೆಡಿ ಫಾಸ್ಟ್ ಸ್ಟಡಿಡ್ ಕ್ಲಾಸ್ 5th ಪ್ರಯರ್ ಟು ಸೆಷನ್. ಈಗ ಆಲ್ರೆಡಿ ನಿಮ್ಮ ಮಗು 5ನೇ ಕ್ಲಾಸ್ ಮುಗಿಸಿದೆಯಾ ಇಲ್ಲ ಅಂತ ಹಾಕ್ಬೇಕು, ನೋ ಅಂತ ಹಾಕ್ಬೇಕು. ಕ್ಯಾಂಡಿಡೇಟ್ ಹ್ಯಾಸ್ ಅಪಿಯರ್ಡ್ ಇನ್ JNVST ಅರ್ಲಿಯರ್. ಈಗ ಆಲ್ರೆಡಿ ಬರೆದಿದಾರ ಇಲ್ಲ ಅಂತ ಹಾಕ್ಬೇಕು. ಪ್ರಾಸ್ಪೆಕ್ಟಸ್ ಓದಿದೆಯಾ ಅಂತ ಕೇಳ್ತಿದ್ದಾರೆ. ಹ್ಯಾವ್ ಯು ರೆಡ್ ದಿ ಪ್ರಾಸ್ಪೆಕ್ಟಸ್, ಎಸ್ ಆರ್ ನೋ? ಸೊ ಎಸ್ ಅಂತ ಹಾಕಿ. ನಿಮ್ಮ ಒಂದು ನೀವು ವಾಸವಾಗಿರುವಂತ ಜಿಲ್ಲೆ ಮತ್ತು 5ನೇ ತರಗತಿ ಓದುತ್ತಿರುವ ಜಿಲ್ಲೆ ಒಂದೇ ಆಗಿರ್ಬೇಕು. ಎಸ್ ಅಂತ ಹಾಕಿ. ನೋ ಅಂತ ಹಾಕಿದ್ರೆ ಹಾಕ್ಲಿಕ್ಕೆ ಬರುವುದಿಲ್ಲ. ನೆಕ್ಸ್ಟ್, ಇದು ನಿಮ್ಗೆ ಒಂದು ಸರ್ಟಿಫಿಕೇಟ್ ಸಿಗತ್ತೆ. ಆ ಸರ್ಟಿಫಿಕೇಟ್ ಅನ್ನ ನಿಮ್ಮ ಒಂದು 5ನೇ ತರಗತಿ ಓದುತ್ತಿರುವಂತ ಹೆಡ್ ಮಾಸ್ಟರ್ ಒಂದು ಸೈನ್ ಮಾಡಿಕೊಂಡು ಸೀಲ್ ಅನ್ನ ಹಾಕಿಸ್ಕೊಂಡ್ಬರ್ಬೇಕು. ಅದಾಗಿದ್ರೆ ಎಸ್ ಅಂತ ಹಾಕಿದ್ದು ಇರುತ್ತೆ ನಿಮ್ಮ ಹತ್ರ. ಅದು ಅಪ್ಲಿಕೇಶನ್ ಅನ್ನ ಆಮೇಲೆ ತೋರಿಸ್ತೇನೆ ನಾನು. ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಇರುತ್ತೆ ನೋಡಿ, ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು. ನೀವು ಇದನ್ನ ಡೌನ್ಲೋಡ್ ಮಾಡಿ ತುಂಬಿಸ್ಕೊಬರ್ಬೇಕು. ನೆಕ್ಸ್ಟ್, ಇಲ್ಲಿ ಎಸ್ ಅಂತ ಇದೆ. ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಇದೆಯಾ? ಇದು ಏನಾಗತ್ತೆ ಅಂತಂದ್ರೆ, ಆಧಾರ್ ಕಾರ್ಡ್ ನಂಬರ್ ಕೊಟ್ಟಾಗ ಸಮ್ ಟೈಮ್ ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಇರುವಂತ ನಂಬರ್ಗೆ ಮೆಸೇಜ್ ಬರುತ್ತೆ. ಸಮ್ ಟೈಮ್ಸ್ ಅದು ತುಂಬಾ ಇಶ್ಯೂ ಆಗುತ್ತೆ. ಅದಕ್ಕೋಸ್ಕರ ನೀವು ಆಧಾರ್ ಕಾರ್ಡ್ ಮುಖಾಂತರ ಹಾಕ್ಬೋದು. ಒಂದ್ಸಲ ಚೆಕ್ ಮಾಡಿ. ಆಧಾರ್ ಕಾರ್ಡ್ ನಂಬರ್ ಕೊಟ್ಟು OTP ಬರುತ್ತಾ, ಆ OTP ಎಂಟರ್ ಮಾಡಿ ಮುಂದೆ ಹೋಗ್ಬೋದು. ಇಲ್ಲ ಅಂತಂದ್ರೆ ವೆರಿ ಸಿಂಪಲ್, ಏನೋ ತೊಂದರೆ ಆಗ್ಬಾರ್ದು ಅಂತಂದ್ರೆ ನೀವು ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೊಳ್ಬೇಕು. ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲ ಅಂತ ಹಾಕಿ. ಇಲ್ಲಿ ಇದು ಆಧಾರ್ ಕಾರ್ಡ್ ನಂಬರ್ ಇಲ್ಲ ನನ್ನ ಹತ್ರ, ಡು ಯು ಹ್ಯಾವ್ ಆಧಾರ್ ನಂಬರ್ ಇಲ್ಲ ಅಂತ ಹಾಕಿ. ನೋ ಅಂತ ಹಾಕಿ. ನೋ ಅಂತ ಹಾಕಿದ್ರೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲೊಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಕೇಳುತ್ತೆ. ಸೊ ಒಂದು ಹಾಕ್ತೀನಿ ನಾನು ಇಲ್ಲಿ, ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಹಾಕ್ತೀನಿ. ಇದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಹಾಕೋಣ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ವಿಂಡೋ ಬರುತ್ತೆ. ಇಲ್ಲಿ ಕರ್ನಾಟಕ ಅಂತ ಆ್ಯಡ್ ಮಾಡಿ. ಕರ್ನಾಟಕ ಜಿಲ್ಲೆ, ರಾಜ್ಯದಿಂದ ಬೆಳಗಾವಿ ಜಿಲ್ಲೆ. ಆಮೇಲೆ ಇಲ್ಲಿ ರಾಮದುರ್ಗ. ಇಲ್ಲಿ ನೇಮ್ ಆಫ್ ದ ಸ್ಕೂಲ್ ಇನ್ ವಿಚ್ ದ ಕ್ಯಾಂಡಿಡೇಟ್ ಇಸ್ ಸ್ಟಡಿಂಗ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಮಗು 5ನೇ ತರಗತಿಯಲ್ಲಿ ಯಾವ ಒಂದು ಶಾಲೆಯಲ್ಲಿ ಓದ್ತಾ ಇದೆ. ನಾನು ಹಂಗೆ ಜನರಲ್ ಆಗಿ ಹಾಕ್ತೇನೆ. XYZ ಅನ್ನುವಂತ ಒಂದು ಸ್ಕೂಲಲ್ಲಿ ಓದ್ತಿದ್ದಾನೆ. ಮಗುವಿನ ಹೆಸರು ABC ಅಂತ ಹಾಕಿ ಆಮೇಲೆ XYZ. ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕ್ಬೇಕು ಮಗುಂದು. ಇದನ್ನ ಡಮ್ಮಿ ಎಂಟರ್ ಮಾಡ್ತಾ ಇದ್ದೇನೆ. ಇದು ಕೂಡ ಡಮ್ಮಿನೇ ಎಂಟರ್ ಮಾಡ್ತೇನೆ. ಸರಿನಾ? 10 ಡಿಜಿಟ್. ನೆಕ್ಸ್ಟ್, ಡೇಟ್ ಆಫ್ ಬರ್ತ್ ಬಂದು ಇದರ ಒಳಗಿರಬೇಕು. ಒಂದು ಯಾವುದೋ ಹಾಕ್ತೇನೆ, ಡೇಟ್ ಇದೆ ಅಲ್ಲಿ. ಇಮೇಲ್ ID ಮ್ಯಾಂಡೇಟರಿ ಎಲ್ಲ ಬಿಡೋಣ. ಅಮ್ಮನ ಹೆಸರು ಅಮ್ಮ ಅಂತ ಹಾಕ್ತೀನಿ. ಅಪ್ಪ ಅಂತ ಹಾಕ್ತೀನಿ ಜನರಲ್ ಆಗಿ. ನಾವು ಚೇಂಜ್ ಮಾಡ್ಬೋದು ಆಮೇಲೆ. ಏನೋ ಇದನ್ನ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ. ಲಿಂಗ ಮೇಲ್. ಕ್ಯಾಟಗರಿ OBC ಅಂತ ಹಾಕ್ತೇನೆ. ಜನರಲ್ ಪರ್ಪಸ್ OBC ಅಂತ ಹಾಕಿದ್ರೆ OBC ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕು. ಇನ್ ಕೇಸ್ ಏನಾದರೂ ನಿಮ್ಮ ಮಗು ಆಯ್ಕೆ ಆದ್ರೆ ನೀವು OBC ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗತ್ತೆ. ಆಧಾರ್ ನಂಬರು 1 2 3 4
5678 ಇಂದ ಡಿಜಿಟ್ ಡಮ್ಮಿ ಎಂಟರ್ ಮಾಡಿದ್ದೀನಿ. ಪಿನ್ ಕೋಡ್ 591127. ಮಾಧ್ಯಮ ನಾನು ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಪರೀಕ್ಷೆ ಬರೆಯುವ ಮಾಧ್ಯಮ, ಈ ಯಾವುದನ್ನು ಹಾಕ್ತೀರಿ ಅದೇ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಟೆಸ್ಟ್ ಎಕ್ಸಾಮ್ ಬರುತ್ತೆ. ಎನ್ರೋಲ್ ಇನ್ಕಮ್ಮು ಸುಮ್ಮ ಡಮ್ಮಿ ಒಂದು ಎಂಟರ್ ಮಾಡೋಣ. ನೆಕ್ಸ್ಟ್ ಆಧಾರ್ ನಂಬರ್ ಬಿಡಿ. ನೆಕ್ಸ್ಟ್ ಇಲ್ಲಿ ನೀವದ್ದು ವಿಲೇಜ್ ABC ಅಂತ ಹಾಕೋಣ. ಸೆಂಟ್ರಲ್ ಅದು ಇದು ABC ಅಂತ ಹಾಕೋಣ. ಇದು ABC ಅಂತ ಹಾಕೋಣ. ನೇಮ್ ಆಫ್ ದ ಸ್ಕೂಲ್ XYZ ಸೇಮ್ ಸ್ಕೂಲ್ ಇಲ್ಲಿ ನೋಡಿ, ಅಲ್ಲಿ ಮೇಲೆ ಹಾಕಿದ್ದೀನಲ್ಲ ಅದೇ ಹಾಕ್ಬೇಕು. ಇಲ್ಲಿ 5ನೇ ತರಗತಿಗೆ ಇಲ್ಲಿ ಸ್ಕೂಲ್ ಯಾವ್ದು ಹಾಕಿದ್ದೀನಿ ಅಂತಂದ್ರೆ XYZ ಸ್ಕೂಲ್ XYZ ಹಾಕಿದ್ದೀನಿ. ರಿಕಗ್ನೈಸ್ ಅಂತ ಇರುತ್ತೆ. ರೂರಲ್ ಅರ್ಬನ್ ಸೆಲೆಕ್ಟ್ ಮಾಡಬೇಕು. ರೂರಲ್ ಅರ್ಬನ್ ಇಲ್ಲಿ ಜೂನ್ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ ನೋಡಿ. ನೀವು ಯಾವ ತರ ಕೊಟ್ಟಿದ್ರೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡಿ ಅದೇ ಒಂದು ಮಾದರಿಯಲ್ಲಿ ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು. ನಾನು ಹಾಗೆ ಒಂದು ಅದನ್ನೇ ಫೋಟೋ ತೆಗೆದುಕೊಳ್ತೇನೆ. ನಾನು ಯಾವುದು ಅಂತಂದ್ರೆ ಈ ಒಂದು ಡೊಮಿಸೈಲ್ ಸರ್ಟಿಫಿಕೇಟ್ ಫೋಟೋ ಆಗಿ ತೆಗೆದುಕೊಳ್ತಾನೆ. ನಿಮಗೆ ಡಮ್ಮಿ ತೋರಿಸ್ಲಿಕ್ಕೆ ಇದು ಫೋಟೋ ಅಂತ ತಿಳ್ಕೊಳ್ಳಿ ನೀವು. ಆಮೇಲೆ ಸೇವ್ ಅಂಡ್ ಪ್ರಿವ್ಯೂ ಅಂತ ಕೊಡಿ. ಸೇವ್ ಅಂಡ್ ಪ್ರಿವ್ಯೂ ಕೊಟ್ಟಾಗ ಈ ತರ ಬರುತ್ತೆ. ಈ ತರ ಬಂದಾಗ ನೀವು ಎಲ್ಲ ಮಾಹಿತಿಯನ್ನ ಚೆಕ್ ಮಾಡ್ಕೊಳ್ಳಿ. ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಮಗುವಿನ ಹೆಸರು ಚೆಕ್ ಮಾಡಬೇಕು. ದಟ್ ಈಸ್ ಒನ್ ಥಿಂಗ್. ಇಲ್ಲಿ ಡೇಟ್ ಆಫ್ ಬರ್ತ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆನಂತರ ಇಲ್ಲಿ ಯಾವ ಕ್ಯಾಟಗರಿ OBC ಇದ್ರೆ ಜನರಲ್ 3A ಮತ್ತು 3B ಇದ್ದವರು ನೀವು ಜನರಲ್ ಅಲ್ಲಿ ಬರ್ತೀರಾ. ಸೊ 3A ಮತ್ತು 3B ನಿಮ್ಮ ಕರ್ನಾಟಕದಲ್ಲಿ ಕ್ಯಾಟಗರಿ ಇದ್ರೆ ಅದು GM ಆಗುತ್ತೆ. ಸೊ GM ಅಂತ ಹಾಕ್ಬೇಕು. OBC ಯಾರು ಹಾಕ್ಬೇಕು ಅಂದ್ರೆ 2A 2B ಕ್ಯಾಟಗರಿ 1 ಅವರೆಲ್ಲ OBC ಹಾಕ್ಬೇಕಾಗುತ್ತೆ. ಮತ್ತು ಇನ್ಕಮ್ ಲಿಮಿಟ್ ಆಧಾರದ ಮೇಲೆ ನಿಮಗೆ OBC ಸರ್ಟಿಫಿಕೇಟ್ ಸಿಗೋದಾದ್ರೆ OBC ಅಂತ ಇಲ್ಲಿ ಹಾಕ್ಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್, ಆನಂತರ ಇಲ್ಲಿ ಕ್ಯಾಟಗರಿ, ಇದು ಮೇಲು ಫಿಮೇಲು, ಮಾಧ್ಯಮ ಇದು ಬಹಳ ಇಂಪಾರ್ಟೆಂಟು. ಸೊ ಈ ಒಂದು 4 ಮಾಹಿತಿ 4. ಆನಂತರ ಇಲ್ಲಿ ರೂರಲ್ ಹಾಕಿದ್ರಲ್ಲ ನೋಡಿ, ರೂರಲ್ ಇದ್ರೆ ರೂರಲ್ ಹಾಕಿರ್ಬೇಕು ಇಲ್ಲಿ. ಸೊ ಈ ಒಂದು 5 ಮಾಹಿತಿಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ಅಪ್ಲಿಕೇಶನ್ ಅಲ್ಲಿ. ಈ ತರ ಮಾಡಿದ್ಮೇಲೆ ಇಲ್ಲಿ ಫೈನಲ್ ಅಂತ ಇದೆ, ಫೈನಲ್ ಸಬ್ಮಿಟ್ ಅಂತ ಇದೆ. ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ. ಅಲ್ಲೊಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಅದು ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರುತ್ತೆ. ಅದನ್ನು ನೀವು ಮತ್ತು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಲಿಕ್ಕೆ ನಿಮ್ಮ ಹತ್ರ ಡೌನ್ಲೋಡ್ ಮಾಡಲಿಕ್ಕೆ ಒಂದು ಲಿಂಕ್ ಕೂಡ ಇರುತ್ತೆ ಅಲ್ಲಿ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದಿಷ್ಟು ಮಾಹಿತಿ. ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಮೇಲೂ ಹಾಕ್ಬಹುದು. ಒಂದು ವೇಳೆ ಆಧಾರ್ ಕಾರ್ಡ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು, ಅದ ನಂಬರ್ ಇಲ್ಲ ಅಥವಾ ಸರಿಯಾಗಿ ಮೆಸೇಜ್ ಬರ್ತಾ ಇಲ್ಲ. ಸೊ ಇವಾಗ ಏನಾಗತ್ತೆ ಅಂತಂದ್ರೆ ಸಮ್ ಟೈಮ್ ಮೆಸೇಜ್ ಬರೋದು 10 ನಿಮಿಷ ಆಗುತ್ತೆ, 5 ನಿಮಿಷ ಆಗುತ್ತೆ. ಅದನ್ನೆಲ್ಲ ಕಾಲ್ಕೊಂತ ಕುಂದ್ರೊಳಗೆ ಇಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ ಎಲ್ಲ ಮತ್ತೆ ಸ್ಟಾರ್ಟ್ ಇಂದ ಮಾಡ್ಬೇಕು. ಅದಕ್ಕೋಸ್ಕರ ನೀವೇನ್ ಮಾಡ್ಬಿಡಿ ಅಂತಂದ್ರೆ ಡೊಮಿಸೈಲ್ ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮದಲ್ಲಿ ತೆಗೆದುಕೊಂಡ್ಬಿಡಿ. ಡೊಮಿಸೈಲ್ ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮದಲ್ಲಿ ತೆಗೆದುಕೊಂಡ್ರೆ ಅದನ್ನ ನೀವು ಸೈನಿಕಕ್ಕೂ ಬಳಸಬಹುದು, ಮತ್ತೆ ನವೋದಯ ಪರೀಕ್ಷೆಗೂ ಬಳಸಬಹುದು. ಸ್ಟಾರ್ಟಿಂಗ್ ಹಾಕೊಂಡ್ಬಂದು ಅಪ್ಲಿಕೇಶನ್ ಅನ್ನ ಈಸಿಯಾಗಿ ನೀವು ಸಬ್ಮಿಟ್ ಮಾಡಬಹುದು. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಫೈನಲ್ ಆಗಿ ಸಬ್ಮಿಟ್ ಆಗಿ ನಿಮ್ಗೊಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ. ಮತ್ತು ಅಪ್ಲಿಕೇಶನ್ ಕೂಡ ನೀವು ಡೌನ್ಲೋಡ್ ಮಾಡಬಹುದು. ಏನಾದರೂ ಡೌಟ್ಸ್ ಇದ್ರೆ ನಿಮಗೆ ಖಂಡಿತವಾಗಿಯೂ ನನಗೆ ಮೆಸೇಜ್ ಹಾಕಿ, ನನ್ನ ಒಂದು ಈ ವಿಡಿಯೋ ಕೆಳಗಡೆ ಹಾಕಿದ್ರೆ ನಾನು ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ರೆ. ಇನ್ನೊಂದೇನು ಇಂಪಾರ್ಟೆಂಟ್ ಮಾಹಿತಿ ಅಂತಂದ್ರೆ 5ನೇ ತರಗತಿ ಎಲ್ಲಿ ಓದುತ್ತಿರ್ತೀರಿ ಅಲ್ಲೇನೆ ನಿಮ್ದು ಆಧಾರ್ ಕಾರ್ಡ್ ಇರಬೇಕು. ನಿಮ್ಮ ಒಂದು ಓದುತ್ತಿರುವ ಶಾಲೆ ಮತ್ತು ನಿಮ್ಮ ವಾಸಸ್ಥಳ ಒಂದೇ ಜಿಲ್ಲೆಯಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಮಗು ಬೆಳಗಾಂ ಜಿಲ್ಲೆಯಲ್ಲಿ ಓದ್ತಾ ಇದೆ, ಅವರ ತಂದೆ ವಾಸ ಇರೋದು ಆಧಾರ್ ಕಾರ್ಡ್ ಎಲ್ಲ ಇರೋದು ಧಾರವಾಡ. ಸೊ ಅವಾಗ ಏನಾಗುತ್ತೆ, ನೀವು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಮುಂದೆ ಹೋದ್ರೆ ಅದು ತೆಗೆದುಕೊಳ್ಳುವುದಿಲ್ಲ, ಅದು ಧಾರವಾಡ ಅಂತ ತೆಗೆದುಕೊಳ್ಳುತ್ತೆ. ಸೊ ಅಲ್ಲಿ ನಿಮಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಇವಾಗಲೇ ನೀವು ಏನಾದರೂ ತಿದ್ದುಪಡಿ ಮಾಡುತ್ತಿದ್ರೆ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಬಹುದು. ನಿಮ್ಮ ಮಗು ಬೆಳಗಾವಿ ಜಿಲ್ಲೆಯಲ್ಲಿ ಓದ್ತಾ ಇದೆ, ಆಧಾರ್ ಕಾರ್ಡ್ ಅಲ್ಲಿ ಧಾರವಾಡ ಅಡ್ರೆಸ್ ಇದೆ, ಬಟ್ ನೀವು ಬೆಳಗಾವಿ ಲೋಕಲ್ ಅಡ್ರೆಸ್ ಪ್ರೂಫ್ ಕೊಟ್ಟು
ಬೆಳಗಾವ್ ಅಡ್ರೆಸ್ ಅನ್ನ ನೀವು ಆಧಾರ್ ಕಾರ್ಡಲ್ಲಿ ಹಾಕಿಸಬಹುದು. ಆಮೇಲೆ ನಿಮಗೆ ನವೋದಯ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುತ್ತೆ. ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಖಂಡಿತವಾಗಿ ನೀವು ಒಂದು ಮೆಸೇಜ್ ಹಾಕಿ ನನಗೆ, ಖಂಡಿತವನ್ನು ನಾನು ರಿಪ್ಲೈ ಮಾಡ್ತೇನೆ ನಿಮಗೆ. ಸೊ ಇದನ್ನು ಮರಿಬೇಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿ ಪ್ರಸ್ತುತ ಇವಾಗ 5ನೇ ತರಗತಿಯಲ್ಲಿ ಓದುತ್ತಿರುವಂತ ಮಕ್ಕಳಿಗೆ ತುಂಬಾ ಅನುಕೂಲ ಆಗಲಿದೆ. ತುಂಬಾ ವಿಡಿಯೋಗಳನ್ನ ಹಾಕ್ತೀವಿ, ತುಂಬಾ ಅನುಕೂಲ ಆಗುವಂತ ನವೋದಯ ಪರೀಕ್ಷೆಗೆ ಬೇಕಾಗುವಂತ ಎಲ್ಲ ಮಾಹಿತಿಗಳು ಮತ್ತೆ ಅಭ್ಯಾಸಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ಎಲ್ಲಾನು ಹಾಕ್ತಾ ಇರ್ತೇನೆ. ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.